ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಇದು RRB ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಟೈಮ್ ಸಿಕ್ಕಾಗಿಲ್ಲ. ಅದೇ ರೀತಿ ಕೆಲವೊಂದು ಟಾಪಿಕ್ಸ್ಗಳನ್ನು ನೆಕ್ಸ್ಟು ಇಂಪಾರ್ಟೆಂಟ್ ಅಂಥೇಳಿ ಕೊನೆಯಲ್ಲಿ ನೀವು ಎಕ್ಸಾಮ್ ಸಮೀಪ ಬಂದಾಗ ಅವೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ಅದೇ ರೀತಿ ನಿಮಗೆ ಯಾವ ಥರ ಬೇಕಲ್ಲ ಅದು ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿರಿ. ಅದೇ ರೀತಿ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದ್ರೆ, ಸೆಪ್ಟೆಂಬರ್ 1, 2022 ಫಸ್ಟ್ ಶಿಫ್ಟಲ್ಲಿ ಆದಂತಹ ಕೆಲವು ಪ್ರಶ್ನೆಗಳನ್ನು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ವೆರಿ ಶಾರ್ಟ್ ಮೆಥಡ್, ಎಷ್ಟು ಬೇಗ ಬಿಡಿಸ್ಬೇಕಲ್ಲ ಅಷ್ಟು ಬೇಗ ಎಲ್ಲ ಒಂದು ಸ್ವಲ್ಪ ಕವರ್ ಮಾಡಿ ಇದು ಪಾರ್ಟ್ ಫಸ್ಟು. ಇನ್ನೊಂದು ಕೆಲವೊಂದು ಪ್ರಶ್ನೆಗಳನ್ನು 2ನೇ ಪಾರ್ಟಲ್ಲಿ ತರ್ತೀನಿ. ಅದೇ ರೀತಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅದೇ ರೀತಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ, ಅದೇ ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಓಕೆ, ಅದೇ ರೀತಿ ಸಬ್ಸ್ಕ್ರೈಬ್ ಅಂತೂ ಎಲ್ಲರೂ ಮಾಡ್ಕೊರಿ. ಯಾಕಂದರೆ RPFಗೆ ಸಂಬಂಧಪಟ್ಟಂತೆ ಎಲ್ಲ ಸಂಭವನೀಯ ಪ್ರಶ್ನೆಗಳು, ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ತರ್ತಿದ್ದೀನಿ. ಗ್ರೂಪ್ ಡಿ ಹಾಗೂ NTPCಗೆ ಯೂಸ್ಫುಲ್ ಆಗುತ್ತೆ. ಅಗ್ನಿವಿಗೆ ಸಂಬಂಧಪಟ್ಟಂಗೂ ಮಾಡ್ತಾಯಿದ್ದೀನಿ. ಓಕೆ, ಎಸ್. ನೆಕ್ಸ್ಟ್ ನೋಡಿರಿ, ಫಸ್ಟ್ ಕ್ವಶನ್ ಏನದ ನೋಡಿರಿ. 2 ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧವು 48. 2 ಸಂಖ್ಯೆಗಳಲ್ಲಿ 13ರಿಂದ ಭಿನ್ನವಾಗಿದ್ದರೆ ನಂತರ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಅಂದ್ರೆ ಆ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ 13 ಅಂತಂದಾರೆ. ಹೌದಾ? ಹಾಗಾದ್ರೆ ಆ 2 ಸಂಖ್ಯೆಗಳ ನಡುವಿಂದು ಕಂಡುಹಿಡಿಯಿರಿ ಅಂತಂದಾರೆ. ಇಲ್ಲಿ 13 ವ್ಯತ್ಯಾಸ ಎಲ್ಲದಕ್ಕೂ ಅದಾವೆ. ಆದ್ರೆ 48 ಅನ್ನೋದನ್ನು ಕೊಟ್ಟಾನಲ್ಲ, ಇಲ್ಲಿ ನೋಡ್ರಿ ಏನದ. ಈಗ LCM ಮತ್ತು HCF ಅಂದ್ರೆ ಈಗ ಲಸ ಮತ್ತು ಮಸಗಳ ಗುಣಲಬ್ಧ 48 ಅದ. ಈಗ ನಮ್ಮದು ಮಸ 1 ಆಗಿತ್ತಂದ್ರೆ ಲಸ 48. ಹೌದಾ? ಅದೇ ರೀತಿ ಈ 48 ಗುಣಲಬ್ಧ ಆಗಿದ್ರೆ ಏನದ ನಮ್ಮದು LCM = ಒಂದು ನಿಮಿಷ ಈ ಕಡೆ ಬರೀತೀನಿ. ಏನದ LCM × HCF = ಫಸ್ಟ್ ನಂಬರ್ ಆ್ಯಂಡ್ ಸೆಕೆಂಡ್ ನಂಬರ್. ಹೌದಾ? ಈಗ ಟೋಟಲ್ ಇದನ್ನು ಹೋಲ್ 48 ಕೊಟ್ಟಾನಂದ್ರೆ ನಮಗೆ ಆಪ್ಷನ್ದಾಗ ಯಾವುದು ಇದು 48 ಇಂಟು ಮಾಡಿದರೆ 48 ಆಗುತ್ತೆ. ಅದೇ ಆನ್ಸರು. 3 ಮತ್ತು 16 ಆ 2 ಸಂಖ್ಯೆಗಳು ಯಾವ ನಂತರ ಸಂಖ್ಯೆಗಳನ್ನು ಕಂಡಿದ್ರೆ 3 ಮತ್ತು 16. ವೆರಿ ವೆರಿ ಇಂಪಾರ್ಟೆಂಟ್. ಈ ಟೈಪ್ ಕೇಳ್ಯಾರ ನಿಮಗೂ ಬರೋ ಚಾನ್ಸಸ್ ಅದಾವ. ಓಕೆ, ಎಷ್ಟು ಬಂತು? 16 × 48. ವ್ಯತ್ಯಾಸ 48 ಅಂತ ಇದು ನೋಡಿ. ಗುಣಲಬ್ಧ 48, ವ್ಯತ್ಯಾಸ ಕೊಟ್ಟಾಗ ಇಲ್ಲಿ ಯಾವ ಸಂಖ್ಯೆಗಳು ಗುಣಿಸಿದ್ರೆ ಈ ಮೊತ್ತ ಗುಣಲಬ್ಧ ಬರುತ್ತೆ ನೋಡಬೇಕು. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್. ರಾಣಿ 3 ಗಂಟೆಗಳಲ್ಲಿ ಹ್ಯಾಂಡ್ ಗ್ಲೌಸ್ ಇರ್ತಾವಲ್ಲ, ಆ ಹ್ಯಾಂಡ್ ಗ್ಲೌಸನ್ನು ಹೊಲಿತಾರೆ. ಪದ್ಮ ಅವರು ರಾಣಿ ಹಾಗೂ ಪದ್ಮ ಇಬ್ಬರು ಜನ ಅದಾರ. ರಾಣಿ ಏನು ಮಾಡ್ತಾರೆ, 2 ಗಂಟೆ ಎಷ್ಟು ರಾಣಿಯವರು 2 ಗಂಟೆಗಳಲ್ಲಿ ಹಾಗೂ ಇವರು ಪದ್ಮ ಅವರು 2 ಗಂಟೆಗಳಲ್ಲಿ ಹೊಲಿಯುತ್ತಾರೆ. ಪ್ರತಿಯೊಬ್ಬರು ದಿನಕ್ಕೆ 6 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ. ಇಬ್ಬರು ಏನು ಮಾಡ್ತಾರೆ, 6 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ. ಅಂತಹ 52 ಗ್ಲೌಸ್ಗಳನ್ನು ಆರ್ಡರ್ ಬಂದ್ರೆ ರಾಣಿ ಪ್ರಾರಂಭಿಸಿದ ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡಿದ ಅಲ್ಟರ್ನೇಟ್ ಡೇಸ್, ಒಂದಿನ ರಾಣಿ ಮಾಡ್ತಾರೆ, ಒಂದಿನ ಪದ್ಮ ಮಾಡ್ತಾರೆ. ಹಂಗೆ ಕೆಲಸ ಮಾಡಿದ್ರೆ ಎಷ್ಟು ದಿನದಾಗ ಮಾಡ್ತಾರೆ ಇಲ್ಲಿ ನೋಡಿರಿ. ಈಗ ರಾಣಿ ಒಂದಿನ ಮಾಡಿದ್ರೆ 2 ಮಾಡ್ತಾರೆ, ಆಮೇಲೆ ಪದ್ಮ ಉಲ್ಟಾ ಬರ್ತೀನಿಲ್ಲ, ಇರಲಿ, ಎಫಿಷಿಯನ್ಸಿನೂ ಅದೇ ಆಗುತ್ತೆ. ಇರಲಿ, ನಿಮ್ಮ 3, 2 ಒಂದಿನ ಇವ್ರು 3 ಮಾಡಿದ್ರೆ ಒಂದಿನ 2 ಅಂದ್ರೆ ಇವ್ರ ಎಫಿಷಿಯನ್ಸಿ ಉಲ್ಟಾ ಆಗುತ್ತೆ. ಇವ್ರದ್ದು 2 ಆದರೆ ಇವ್ರದ್ದು 3 ಆಗುತ್ತೆ. ಟೋಟಲ್ ಈ 2 ದಿನದಾಗ ಎಷ್ಟು ಮಾಡ್ತಾರೆ ಅವರು? 5 ಮಾಡ್ತಾರೆ. ಹೌದಿಲ್ಲ? ಈಗ ಟೋಟಲ್ 2 ದಿನದಾಗ 5 ಅಂದ್ರೆ ಅವ್ರಿಗೆ ಆರ್ಡ್ರ್ ಬಂದದ್ದು ಎಷ್ಟು? 52 ಬಂದವು. ಇದಕ್ಕೆ ಸಮೀಪದಾಗ ಯಾವುದಾದ್ರು ಹೇಳ್ರಿ, ಇಂಟು 10 ಮಾಡಿದರೆ 50 ಆತ. ಹೌದಿಲ್ಲ? 10 ಆದ್ರೆ 50 ಆತ. ಅಂದ್ರೆ ಇಲ್ಲಿ ನಾನು ಇಂಟು 10 ಮಾಡ್ತೀನಿ. ಅಂದ್ರೆ ಈಗ ನಾನು ಯಾವುದೇ ಸಂಖ್ಯೆ ನಾನು ಇಂಟು ಮಾಡ್ಬೇಕಂದ್ರೆ 5ರಿಂದ 52 ಅಂತೂ ಆಗಂಗಿಲ್ಲ. ಅದಕ್ಕೆ ನಿಯರೆಸ್ಟ್ 50 ಆಯಿತು. ಇನ್ನು ಉಳಿದದ್ದೆಷ್ಟು? ಪ್ಲಸ್ 2 ಉಳಿದು ಅಂದ್ರೆ 52 ಆಯಿತು. ಇಲ್ಲಿ 2 × 10 = 20. ಹೌದಾ? 20 ದಿನ ಅಂದ್ರೆ ನೋಡಿರಿ, 20 ದಿನ ಅಂದ್ರೆ ಲಾಸ್ಟಿಗೆ RP ಪದ್ಮನ ಬಂದ್ರೆ ಲಾಸ್ಟಿಗೆ ಪದ್ಮ 20 ದಿನ ಅದು 21ನೇ ದಿನ ಮತ್ತು ಇವರ ಬರ್ಬೇಕಲ್ಲ ರಾಣಿನ.
ಹೌದಾ? ಇವ್ರದ್ದು ಎಫಿಷಿಯನ್ಸಿ ಎಷ್ಟದ? 2 ಅದ. ಅಂದ್ರೆ ನೆಕ್ಸ್ಟ್ ಒಂದು ದಿನದಾಗ ಈ 2 ಅವರು ನೇಯ್ತಾರೆ. ಟೋಟಲ್ ಎಷ್ಟಾಯ್ತು? 21 ದಿನದಾಗ ಟೋಟಲ್ 52 ನೇಯ್ತಾರೆ. ಟೋಟಲ್ ಎಷ್ಟು? 21 ದಿನದಾಗ 52 ಗ್ಲೌಸ್ಗಳನ್ನು ನೇಯ್ತಾರೆ. ಸೊ ಈ ರೀತಿ ಮಾಡ್ಬೇಕಾಗುತ್ತೆ. ಆಲ್ಟರ್ನೇಟ್ ಡೇಸ್ ಅಂದಾಗ ಅವುಗಳನ್ನ ಕಂಪೇರ್ ಮಾಡಿಕೊಂಡು ನಿಯರೆಸ್ಟ್ ವ್ಯಾಲ್ಯೂವನ್ನು ಮಲ್ಟಿಫಿಕೇಷನ್ ಮಾಡ್ಕೊಂಡು ಎಷ್ಟು ದಿನದಾಗ ಯಾರು ಮಾಡ್ತಾರೆ, ಪರ್ಯಾಯ ಅಂದಾಗ ಇವತ್ತು ಯಾರು ಮಾಡ್ತಾರೆ, ನೆಕ್ಸ್ಟ್ ಇನ್ನೊಬ್ರು ಮಾಡ್ತಾರೆ. ಓಕೆ, ಈ ಥರ ಕ್ವಶನ್ಸು 2022 ಫಸ್ಟ್ ಶಿಫ್ಟಲ್ಲಿ ಬಂದಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ. ಸ್ವಲ್ಪ ಗ್ರೂಪ್ ಡಿಗೆ ಸ್ವಲ್ಪ ಹೆವಿ ಅನಿಸ್ತತಿ, ಆದ್ರೆ ಸಿಂಪ್ಲಿಫೈ ಮಾಡೋಕೆ ಹೋದ್ರೆ ಈಸಿ ಮೆಥಡು. ಓಕೆ, ಎಸ್. ಥರ್ಡ್ ಕ್ವಶನ್ ಹೋಗೋಣ್ರಿ. ಹಾಂ, ಸರಳ ಮತ್ತು ಕಿಶೋರ್ ಅವರ ವಯಸ್ಸಿನ ಮೊತ್ತವು 26 ವರ್ಷ. 3 ವರ್ಷಗಳ ಹಿಂದೆ ಕಿಶೋರ್ 3/2 ಬಾರಿಯಷ್ಟು ಸರಳ ಆಗಿದ್ದಾರೆ. ಅಂದರೆ 3/2 ಅಂತಂದಾಗ ಇಲ್ಲಿ ನಾ ಬರೀತೀನಿ ನೋಡ್ರಿ, ಕಿಶೋರ್ ಹಾಗೂ ಸರಳ 3/2 ಅಂದ್ರೆ ಇವ್ರದ್ದು 3x ಆಗಿತ್ತಂದ್ರೆ ಇವ್ರದ್ದು 2x. ಓಕೆ, 3 ವರ್ಷಗಳ ಹಿಂದೆ ಇಲ್ಲಿ ಕೊಟ್ಟಾರ ನೋಡ್ರಿ. 3 ವರ್ಷಗಳ ಹಿಂದೆ ಅಂದಾಗ ಇವುಗಳಿಗೆ +3 ಮಾಡ್ತೀರಿ, 3x + 3. ಆಮೇಲೆ ಇಲ್ಲಿ 2x + 3 ಇಷ್ಟು ಬರ್ದ್ರಿ. ನೆಕ್ಸ್ಟ್ ಈಗ ಟೋಟಲ್ 3x + 2x 5x ಆಯಿತು. ಆಮೇಲೆ ಈ 3 6 ಆಯಿತು. ಅಂದರೆ ಟೋಟಲಾಗಿ ಏನು ಬರಿಬೋದು ನಾನು, 5x + 6 = ಅದು ಇಬ್ಬರದು ಮೊತ್ತ ಆಯ್ತದೆ. ಮೊತ್ತ ಅಂದಾಗ ಟೋಟಲ್ ಎಷ್ಟು ಕೊಟ್ಟಾರೆ, 26. ಈ 6 ಆ ಕಡೆವರ ಮೈನಸ್ ಆಯಿತು, 5x = 20 ಆಯಿತು, x = 4 ಆಯಿತು. ಹೌದಾ? x = 4. ಸರಳ ಅವರ ಈಗಿನ ವಯಸ್ಸು ಎಷ್ಟು? ಸರಳ ಅವರ ಈಗಿನ ವಯಸ್ಸು ಅಂದರೆ ಇದು. ಹೌದಾ? 2x ಇದರೊಳಗೆ ಏನು ಹಾಕ್ರಿ, x = 4 ಹಾಕ್ರಿ. 2 × 4 + 3 2 4 8 + 3 ಅಂದ್ರೆ 11 ವರ್ಷಗಳು. ಆ ಸರಳ ಅವರ ಈಗಿನ ವಯಸ್ಸೆಷ್ಟು? 11 ವರ್ಷಗಳು. ಏಜ್ ಮೇಲಿಂದ ಪ್ರಾಬ್ಲಮ್ಸ್ಗಳು ಈ ರೀತಿ ಬರ್ತಾವೆ ನೋಡ್ರಿ. ಏಜ್ ಮೇಲಿನ ಪ್ರಾಬ್ಲಮ್ಮು ಗ್ರೂಪ್ ಡಿಗೆ ಈ ಥರ ಬಂದಾವ. ಇಂಪಾರ್ಟೆಂಟ್ ಕ್ವಶನ್. ಓಕೆ, ಎಸ್. ಫೋರ್ತ್ ಕ್ವಶನ್, 18% ಆಫ್ ಅಂದರೆ ಇಂಟು 200 = x ಅಂದ್ರೆ ಪರ್ಸಂಟೇಜ್ ಅಂದ್ರೆ ಕೆಳಗಡೆ 100 ಇರ್ತೈತಿ, 2 0 18 ಎಷ್ಟು? 36. ಡೈರೆಕ್ಟ್ 36. ಆಪ್ಷನ್ ನಂಬರ್ ಸಿ. ಓಕೆ, ಕ್ವಶನಲ್ಲೇ ಮಾಡ್ಬೋದು ನೀವು. ನೆಕ್ಸ್ಟ್ 5th ಒನ್, ತಯಾರಕರು 12% ಲಾಭವನ್ನು ಗಳಿಸಿದರೆ ಸಗಟು ವ್ಯಾಪಾರಿ 15% ಹಾಗೂ ಚಿಲ್ಲರೆ ವ್ಯಾಪಾರಿ 20% ಗಳಿಸಿದರೆ, ಎಲ್ಲ ಲಾಭಗಳನ್ನು ಗಳಿಸಿದರೆ ನಂತರ ಮೇಜಿನ ಉತ್ಪಾದನಾ ವೆಚ್ಚವನ್ನು ಕಂಡುಹಿಡಿಯಿರಿ. ಅದರ ಚಿಲ್ಲರೆ ಬೆಲೆಯು, ಅದರ ಉತ್ಪಾದನೆ ಬೆಲೆಯು, ಅದರ ಮೊದಲನೇ ಬೆಲೆಯು 15,456 ಆಗಿದ್ರೆ ಅದರ ಉತ್ಪಾದನಾ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತಂದಾರೆ. ಈಗ ನೋಡಿರಿ ಏನು ಮಾಡ್ತೀರಿ, ಟೋಟಲಾಗಿ x = ಎಷ್ಟೆಷ್ಟು ಪಡೆದಾರ, 112. ಇವು 12% ಪಡೆದಾನ, 112 ಆಯಿತು. ಅದೇ ರೀತಿ ಇನ್ನೊಬ್ಬರು 15% ಅಂದರೆ 115. ನಿಮಗೆ ಬರೀದು ಹೇಳತ್ತೀನಿ ಅಷ್ಟೇ. = ಇವರು 120%. ಹೌದಾ? ಇಷ್ಟಾಯಿತು. = ಅದರದ್ದು ವ್ಯಾಲ್ಯೂ ಎಷ್ಟು, 15,456. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಫೈನಲಾಗಿ ನೀವು ಸಿಂಪ್ಲಿಫಿಕೇಷನ್ ಮಾಡಿರಿ. ನಾ ಬರೆಯೋದು ಯಾವ ರೀತಿ ಅಂತ ಹಚ್ಕೊಟ್ಟದ್ದು ಈ ರೀತಿ SSCಗೆ ಹೇಳಿನಿ, RPFಗೂ ಹೇಳಿನಿ. ಈ ಥರ ಕ್ವಶನು ಇದು ಗ್ರೂಪ್ ಡಿಗೆ ಕೇಳಿದಂಥ ಪ್ರಶ್ನೆ. ಓಕೆ, ಇದರ ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ, 10,000 ಬರುತ್ತೆ. ಸಾಲ್ವ್ ಮಾಡಿ ಸಿಂಪ್ಲಿಫಿಕೇಷನ್ ಮಾಡಿರಿ, ಅಷ್ಟ ಬರುತ್ತೆ ನೋಡಿರಿ. ಓಕೆ, ಸಿಂಪ್ಲಿಫಿಕೇಷನ್ ಮೇನ್ ಇಂಪಾರ್ಟೆಂಟ್, ನೀವೇ ಮಾಡಬೇಕು. ಡನ್. ನೆಕ್ಸ್ಟ್ ಹೋಗೋಣ, 6th ಒನ್. ಓಕೆ, ನೆಕ್ಸ್ಟ್, ವ್ಯಾಸ ಮತ್ತು ಸಿಲಿಂಡರ್ನ ಎತ್ತರವು ಕ್ರಮವಾಗಿ 12 ಸೆಂಟಿಮೀಟರ್ ಮತ್ತು 10.5. ಏನು ನೋಡ್ರಿ, ವ್ಯಾಸ ಡಯಾಮೀಟ್ರ್. ಹೌದಾ? ಡಯಾಮೀಟ್ರ್ ಎಷ್ಟು ಕೊಟ್ಟಾನ್ರಿ, 12 ಕೊಟ್ಟಾನ. ಡಯಾಮೀಟರ್ = 12 ಆದ್ರೆ ನಮಗೆ ತ್ರಿಜ್ಯ ಎಷ್ಟಾಗತ್ತೆ ರೀ, 6 ಆಗುತ್ತೆ. ಡನ್. ನೆಕ್ಸ್ಟು
ಈಗ ಎತ್ತರ ಹೈಟ್ ಈಕ್ವಲ್ ಟು 10.5 ಅದ. ಇದನ್ನು ಹೆಂಗೆ ಬರಿಬೋದು ಭಿನ್ನರಾಶಿ ಒಳಗೆ 21/2 ಬರಿಬೋದಲ್ಲ, ಏನೂ ವ್ಯತ್ಯಾಸ ಇಲ್ಲ. ಯಾಕಂದರೆ ನಮಗೆ ಸಿಂಪ್ಲಿಫಿಕೇಷನ್ ಮಾಡೋಕ್ಕೆ ಈಸಿ ಆಗಬೇಕು. ಎಸ್, ಈಗ ಕಂಡುಹಿಡಿಯೋದೇನು ಪರಿಮಾಣ ಅಂದರೆ ಏನು? ಇಲ್ಲಿ ನೋಡಿ n ಈಕ್ವಲ್ ಟು ಅಲ್ಲಿದೆ. ಇಲ್ಲಿ ಏನು ಹೇಳೋಣ, ಪೈ ಈಕ್ವಲ್ ಟು 22/7 ತಗೋ ಅಂತ ನಾನು. ಇದು ಟೈಪಿಂಗ್ ಮಿಸ್ಟೇಕ್ ಆಗೈತಿ. ಓಕೆ, ಕೆಲವೊಂದು ಪೈ ವ್ಯಾಲ್ಯೂಸ್ ಅವರೇ ಕೊಟ್ಟಿರ್ತಾರೆ. ನಮ್ಮದು ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಈಕ್ವಲ್ ಟು πr²h. πr²h ಇಲ್ಲಿ ವ್ಯಾಲ್ಯೂಸನ್ನು ಫಿಲ್ ಮಾಡಿರಿ. 22/7 ಇಂಟು 6 ಇಂಟು 6 h ಈಕ್ವಲ್ ಟು 21/2. ಹೌದಾ? ಈಗ 7 1 7 3 21, 2 1 2 11. ಹೌದಾ? ಹಾಂ, 11 66 ಇಂಟು 6 3 18. ಮಲ್ಟಿಫಿಕೇಷನ್ ಮಾಡಿರಿ. 1188 ಸೆಂಟಿಮೀಟರ್ ಕ್ಯೂಬ್. ಓಕೆ, ನಮ್ಗೆ ಯಾವ ರೀತಿ ಸಿಂಪ್ಲಿಫಿಕೇಷನ್ ಮಾಡ್ಲಿಕ್ಕೆ ಈಸಿ ಆಗುತ್ತೋ ಆ ಥರ ವ್ಯಾಲ್ಯೂಸನ್ನು ನಾನು ಕನ್ಸಿಡರ್ ಮಾಡಬೇಕಾಗತ್ತೆ. ಅದೇ ನಮ್ಮದು ಮೆಥಡು. ಯಾಕಂತಂದ್ರೆ ಟೈಮ್ ಸೇವ್ ಆಗಬೇಕು. ಓಕೆ, ಆದರೆ ಗ್ರೂಪ್ ಡಿಗೆ ಬರುವಂತಹ ಪ್ರಶ್ನೆಗಳು ಬಹಳ ಸ್ವಲ್ಪ SSCಗಿಂತಲೂ ಸ್ವಲ್ಪ ಲೆವೆಲ್ ಚೇಂಜ್ ಇರ್ತಾವೆ ಅಷ್ಟೆ. ಓಕೆ, ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್, ಇಲ್ಲಿ ನೋಡಿ ಕೆಳಗಡೆ ಬರೀತೀನಿ, -5/3 ಇಂಟು 9/25 ಪ್ಲಸ್ 1/5 ಮೈನಸ್ 2. ಇದು ಅವ್ರು ಕೊಟ್ಟದ್ದು. ಇದ್ರದ್ದು LCM ತೆಗಿರಿ. 5 ಆತ. 5 ಅಂದ್ರೆ ಇಲ್ಲಿ 1 ಇರುತ್ತೆ. ಟೋಟಲ್ ಆಗಿದೆ ಏನು ಬರುತ್ತೆ ರೀ, -9/5 ಬರುತ್ತೆ. ಓಕೆ, ಈ ಕಡೆ ನೋಡಿರಿ, 5 1 5 5 25, 3 1 3 3 ಅಂದ್ರೆ ಏನು ಉಳಿತು ರೀ, 3/5. ಅದು ಮೈನಸ್ ಆಗೈತಿ, ಇದು ಮೈನಸ್ ಆಗದ. ಹೌದಾ? ನೆಕ್ಸ್ಟ್ ಪೇಜ್ ನೋಡಿರಿ, -3/5 ಮೈನಸ್ 9/5 ಇಷ್ಟು ಉಳಿದದ್ದು ನಂದೀಗ. ಅಂದರೆ ಎಷ್ಟು ಬಂತು, -12/5. ಭಿನ್ನರಾಶಿ ಒಳಗೆ ಸಿಂಪ್ಲಿಫಿಕೇಷನ್ ಕೊಟ್ರಂದ್ರೆ ನೀವು ಸ್ವಲ್ಪ ವಿಚಾರ ಮಾಡಿ ಮಾಡಬೇಕಾಗತ್ತೆ. ಎಷ್ಟು ಬಂದದ್ದು ನೋಡಿರಿ, -12/5 ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟು ನೋಡೋಣ ರೀ, 8th ಕ್ವಶನ್ ನೋಡಿರಿ. ಫೈಂಡ್ ದ LCM ಆಫ್ 24, 42, 56. 24, 42, 56 LCM ತೆಗಿರಿ. ಫಸ್ಟ್ 2 ಮಾಡ್ತೀರಿ, 2 12, 2 21, 2 28. ಹೌದಾ? ನೆಕ್ಸ್ಟು 3 3 4 12, 3 7 3 ಇಲ್ಲ 28 ಹಂಗೆ ಇಡೀವಿ. ನೆಕ್ಸ್ಟು 4 4 1 4 7, ಇದು 7 ಐತಿ. ನೆಕ್ಸ್ಟು 7 ಮುಗೀತು. ಮಲ್ಟಿಫಿಕೇಷನ್ ಮಾಡಿರಿ. 2 3 6 6 4 24 24 7 168. 168 ಆಪ್ಷನ್ ನಂಬರ್ ಎ ನೋಡಿರಿ. ಏನು ಬಂತು? ಆಪ್ಷನ್ ನಂಬರ್ ಎ. LCMಲಿ ಹಿಂಗೆ ಬರ್ತಾವೆ ಅಂತ ಹೇಳೋದು. ಕೆಲವೊಂದು ಸಲ ಈಸಿ ಬರ್ತಾವೆ, ಕೆಲವೊಂದು ಸಲ ಚೇಂಜಸ್ ಆಗ್ತಾವೆ. ನಾ ಫಸ್ಟ್ LCM ಬಗ್ಗೆ ಫಸ್ಟ್ ಕ್ವಶನ್ ಇದು ನೋಡಿರೋಳು, ಒಂದೇ ಶಿಫ್ಟಲ್ಲಿ ಕೇಳಿದಂಥ ಪ್ರಶ್ನೆಗಳು. ಓಕೆ, 9th ಒನ್ ಟ್ರಿಗ್ನೋಮೆಟ್ರಿ ಮೇಲೆ ಅದ ನೋಡಿರಿ. ಟ್ರಿಗ್ನೋಮೆಟ್ರಿ ಅನ್ನೋದು ಕೆಲವು ಜನ ಡಿಫಿಕಲ್ಟ್ ಅಂತ್ರಿ, ಆದರೆ ವೆರಿ ವೆರಿ ಈಸಿ ಅನ್ಸುತ್ತೆ. ನಾನು ಮಾಡ್ತಾವೆ ಕ್ವಶನ್ಗಳನ್ನು ಹೇಳ್ತಾ ಹೋಗ್ತೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದ RHS ಆಫ್ ದಿ ಈಕ್ವೇಷನ್. ಅಂದ್ರೆ ಇಲ್ಲಿ ಕೊಟ್ಟಂತಹ ಈಕ್ವೇಷನ್ ಏನದಲ್ಲ, sin² A ಡಿವೈಡೆಡ್ ಬೈ 1 ಮೈನಸ್ cos² A ಇದ್ರ ಈಕ್ವಲ್ ಟು ಯಾವ್ದು ಬರುತ್ತೆ ಅಂತ ಕೇಳ. ಈಗ sin² A ಇದ್ದದನ್ನು ನಾನು ಇನ್ನೊಂದು ಥರ 1 ಮೈನಸ್ cos² A ಅಂತ ಬರಿಬೋದು, ಡಿವೈಡೆಡ್ ಬೈ 1 ಮೈನಸ್ cos² A. ಹೌದಾ? ಈಗ ಈ 1 ಮೈನಸ್ cos² ಅನ್ನು ನಾನು ಮತ್ತೆ ಹೊಡಿಬೋದು, ಯಾಕಂದ್ರೆ ಸ್ಕ್ವೇರ್ ಐತಲ್ಲ, ಅದನ್ನು ನಾನು ಸಪ್ರೇಟ್ ಟೈಮ್, ಇಲ್ಲಿ ಸ್ಕ್ವೇರ್ ಇಲ್ಲಲ್ಲ,
ಕಾಸ್ ಎ ಅದ. ಓಕೆ, ಇಲ್ಲಿ ಇದನ್ನು ಸ್ಕ್ವೇರ್ ಅದ ಸಿಂಗಲ್ ಮಾಡ್ಕೊತೀನಿ. ಏನು ಮಾಡ್ಕೊತೀನಿ? 1 ಮೈನಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ. ಇಷ್ಟ ಆಯ್ತಾ? ಈಗ ನೋಡಿರಿ, ಈ ಟರ್ಮ್ ಗೆಟ್ ಕ್ಯಾನ್ಸಲ್. ಉಳಿದದ್ದೇನು? 1 ಪ್ಲಸ್ ಕಾಸ್ ಎ. ಇದನ್ನು ಹಿಂಗೂ ಬರೀತಾರೆ. ಹಿಂಗೆ ಕಾಸ್ ಎ ಪ್ಲಸ್ 1 ಎರಡು ಒಂದೇ. ಅಥವಾ ಇದು ಬರ್ಬೋದು. ಆಪ್ಷನ್ದಾಗ ಯಾವುದೈತೆ ನೋಡ್ರಿ? ಎಸ್, ಕಾಸ್ ಎ ಪ್ಲಸ್ 1 ಅದ ನೋಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಓಕೆ, ಆನ್ಸರ್ ಅಷ್ಟೇ ಬಂದದಲ್ಲ. ಓಕೆ, ಎಸ್. ನೆಕ್ಸ್ಟ್ 10th ಕ್ವಶನ್. ಹಾಂ, ಇಲ್ಲಿ ಶಾರ್ಟ್ಕಟ್ಟಾಗಿ ನಾನು ಮಾಡ್ಬೋದು. ಹೆಂಗಂತಂದ್ರೆ ನೋಡ್ರಿ, ಈಗ ಇಲ್ಲಿ ಒಳಗಡೆ ತಗೊಂಡು ಎಲ್ಲ ಮಾಡಿದರೂ ಬರುತ್ತೆ. ಹೆಂಗಂತಂದ್ರೆ ಇನ್ನರ್ ಇದು ಮಲ್ಟಿಫಿಕೇಷನ್ ಮಾಡ್ಕೋದು ಎಲ್ಲ ಬರುತ್ತೆ. ಹಂಗೆ ಒಂದು ಸಲ ಮಾಡಿರಿ, ಹಿಂಗೂ ಒಂದು ಸಲ ಮಾಡಿರಿ, ಯಾವುದು ಈಸಿ ಅನ್ಸುತ್ತೆ ಹಂಗೆ ಮಾಡಿರಿ. ನೋಡಿರಿ, ಫಸ್ಟಿಗೆ 9 ಮೂರಲೆ 27 ಎಕ್ಸ್ ಕ್ಯೂಬ್ ಮೈನಸ್ 6 ಮೂರಲೆ 18 ಎಕ್ಸ್ ಸ್ಕ್ವೇರ್, ಆಮೇಲೆ ಪ್ಲಸ್ 90. ನೆಕ್ಸ್ಟು ಮೈನಸ್ 9 ಮೂರಲೆ 27 ಎಕ್ಸ್ ಕ್ಯೂಬ್ ಮೈನಸ್ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಯಿತು. 9 2 18 ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಮೈನಸ್ ಆಗುತ್ತೆ. 9 ಮೂರಲೆ 27 ಅಂದರೆ 270 ಮುಗೀತಾ? ಇಲ್ಲಿ ನೋಡಿರಿ, ಪ್ಲಸ್ 27 ಮೈನಸ್ 27 ಹೋಯಿತು. ಹೌದಾ? ಇಲ್ಲಿ ಎಸ್, ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಆಯಿತು. ಇಲ್ಲಿ 6 ಮೂರಲೆ 18 ಪ್ಲಸ್ ಇದು ಬ್ರ್ಯಾಕೆಟಲ್ಲಿ ನಾವು ಹೊರಗಡೆ ತಕ್ಕೊಂಡ್ರೆ ಏನು ಹೋಯ್ತು? ಬರೀ 18x, ಆಮೇಲೆ ಇದು 18x ಐತಲ್ಲ. 18x ಎಲ್ಲ ಆಪ್ಷನ್ದಾಗ ನೋಡಿರಿ, ಬರೀ 18x ಐತಲ್ಲ. ಯಾಕಂದ್ರೆ ನಾನು ಇದನ್ನು ಹೊರಗಡೆ ತೆಗ್ದಿಲ್ಲ ಅಂತಂದರೆ ಇದು ಕೂಡ ಮೈನಸ್ ಆಗಿರ್ತೈತಿ, ಅದು ಗೊತ್ತಿರಲಿ. ಹಾಂ, ಅದನ್ನು ಫಸ್ಟ್ ನಿಮಗೆ ಹೇಳಬೇಕು, ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಓಕೆ, ಹಾಂ, ಇಷ್ಟ ಆದಮೇಲೆ ಆಮೇಲೆ ಇದು ಕೂಡ ಪ್ಲಸ್ ಒಳಗಿರುತ್ತೆ, ಮೈನಸ್ ಇರಲ್ಲ. ನೆಕ್ಸ್ಟು 18x ಅದು, ಇಲ್ಲಿ 18x ಕಾಮನ್, ನಮಗೆ 18x ಅಷ್ಟು ಓದೋದಲ್ಲ. ಎಸ್, 18x ಸ್ಕ್ವೇರ್. ಎಸ್, 18x ಸ್ಕ್ವೇರ್ ಇಡ್ತೀನಿ. ಅದೇ ರೀತಿ ಎಕ್ಸ್ ಅನ್ನೋದನ್ನು ಯಾವುದೂ ಉಳಿದಿಲ್ಲ ಅಂದ್ರೂ ಇಲ್ಲಿ ಮಿಡಲ್ ಎಕ್ಸ್ ಅದ ನೋಡ್ರಿ, ಹೌದಿಲ್ಲ? ಅಂದ್ರೆ ಪ್ಲಸ್ ಇನ್ನೊಂದು ಇಲ್ಲಿ ನೋಡ್ರಿ 9 8 ಇಲ್ಲಿ ಎಕ್ಸ್ ಅಷ್ಟದ. ಸಾರಿ, ಒಂದು ನಿಮಿಷ, ಇದನ್ನು ಸ್ಕ್ವೇರ್ ಬರ್ಲಿಂಗ ಕರೆಕ್ಟ್ ಅದ. 18x ಇಲ್ಲಿ 18x ಸ್ಕ್ವೇರ್ ಕರೆಕ್ಟ್ ಅದ. 18x ಸ್ಕ್ವೇರ್, ಆಮೇಲೆ 18x, ಆಮೇಲೆ ಈ 270 ಒಳಗೆ 90 ಹೋದರೆ ಇದು ಮೈನಸ್ ಇಂಟು ಪ್ಲಸ್ ಅಂದ್ರೆ ಮೈನಸ್ಸು ಎಷ್ಟಾಯಿತು? 180 ಆಯಿತು. ಇದು ಆಪ್ಷನ್ದಾಗ ಇಲ್ಲ ನಮಗೆ. ಇದರಿಂದ ಕಾಮನ್ ತೆಗ್ದಾರೆ ಹೊರಗಡೆ. ಏನು? 18 ಹೊರಗಡೆ ತೆಗ್ದಾರೆ. 18 ಹೊರಗೆ ತೆಗೆದ್ರೆ ಒಳಗಡೆ ಏನು ಉಳಿತು? ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್, ಸಾರಿ ಇಲ್ಲಿ ಮೈನಸ್ ಇತ್ತಲ್ಲ, ಒಂದೇ ನಿಮಿಷ, ಮೈನಸ್ ಅದಲ್ಲ. ಓಕೆ, ಒಂದೇ ನಿಮಿಷ. 18x ಮೈನಸ್, ಸಾರಿ ಪ್ಲಸ್ ಎಕ್ಸ್ ಮೈನಸ್ 18, ಈ ಕಾಮನ್ ತೆಗೆದ್ರೆ 10. ಆಪ್ಷನ್ ಎಲ್ಲಿ ಅದ ನೋಡಿ? 18x ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 10. ಈ ರೀತಿ ಮಾಡಬೇಕಾಗತ್ತೆ. ಓಕೆ, ಕೆಲವೊಂದು ಸಲ ಇನ್ನೊಂದು ಶಾರ್ಟ್ಕಟ್ ಬರುತ್ತೆ, ಅದನ್ನ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ನಿಮ್ಗೆ ರೂಢಿ ಆದಂಗೆ ಅದು ಏನು ಮಾಡ್ತೀನಿ, ಹಿಂದ್ಗಡೆ ಮತ್ತೆ ಚೇಂಜಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಎಸ್, ಹಾಂ, ಇಲ್ಲಿ ನೋಡಿರಿ, ಕೆಳಗಿನ ಚಿತ್ರದಲ್ಲಿ AB ಪ್ಯಾರಲಲ್ ಟು CD, AB ಪ್ಯಾರಲಲ್ ಟು CB,
ಹೌದಾ. ಮತ್ತು ಸಿ ಡಿ ಪ್ಯಾರಲಲ್ ಟು ಎಫ್ ಇ ಎಫ್ ಅಲ್ಲದೆ ಇ ಎ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಇಲ್ಲಿ ನೋಡಿರಿ, ಇ ಎ ಇದೇನೈತಲ್ಲ, ಇ ಎ ಪರ್ಪೆಂಡಿಕ್ಯುಲರ್ ಟು ಇಲ್ಲಿ ಐತಿ ನೋಡಿರಿ, ಇ ಎ ಪರ್ಪೆಂಡಿಕ್ಯುಲರ್ ಲಂಬ ಕೋನದಲ್ಲಿ ಐತಿಲ್ಲ. ಎಸ್, ಇದ್ರೊಳಗೆ ಏನು ಕೇಳ್ಯಾನವ, ಆ್ಯಂಗಲ್ ಬಿ ಜಿ ಡಿ, ಆ್ಯಂಗಲ್ ಬಿ ಜಿ ಡಿ ಇದು 62 ಆಗಿತ್ತಂದ್ರೆ ಡಬ್ಲ್ಯೂನ ಎಷ್ಟು ಬರುತ್ತೆ, ಇಲ್ಲಿ ಏನು ಬರುತ್ತೆ ಅಂತ ಕೇಳೋಣ ಇಲ್ಲಿ. ಹೌದಾ. ಈಗ ಒಂದು ವಿಚಾರ, ಇಲ್ಲಿ 68 ಆಗಿದೆ, ಅದರ ಅಪೋಸಿಟ್ಟು ಇದು ಕೂಡ 62 ಆಗಿರ್ತೈತಿ. ಹೌದಾ. ಆಮೇಲೆ ಇದು ಲಂಬ ಕೋನ ಅದ ನೋಡಿರಿ. ಹೌದು, ಇಲ್ಲಿ ಸಪ್ರೇಟಾಗಿ ತೆಗಿತಿಲ್ಲ ರೀ, ತೆಗಿತೇನೆ ನೋಡಿರಿ. ಹೌದಾ, ಈ ರೀತಿ ಅದೈತೆ. ಹೌದಾ. ಇದು ಏನಾಗಿರ್ತೈತಿ, ಇದು ಅದರ ಸೇಮ್ ಆಗಿರ್ತೈತಿ. ಇದು 62, ಇದು 90. ಹೌದಾ. ಇಲ್ಲಿ ನೋಡಿರಿ, ಟೋಟಲ್ ಈಗ 62 ಟೋಟಲ್ ನಮ್ಗೆ ಇದನ್ನು ಕೇಳ್ಯಾನ. ಟೋಟಲ್ 3, ಇದು 3 ಸೇರಿದ್ರೆ 180 ಆಗುತ್ತೆ ನನಗೆ. 90 ಒಂದು 62 152 ಆಯಿತು. ಹೌದಾ. 152 ಐತಲ್ಲ, ಇದನ್ನು 180 ಮೈನಸ್ ಮಾಡಿಬಿಡ್ರಿ. ಎಷ್ಟು ಬಂತು, 28 ಡಿಗ್ರಿ ನೋಡಿರಿ, 28 ಡಿಗ್ರಿ. ಡಬ್ಲ್ಯೂ ಈಕ್ವಲ್ ಟು 28 ಡಿಗ್ರಿ. ಈ ತ್ರಿಭುಜಗಳ ಮೇಲೆ ಈ ಥರ ಕ್ವಶನ್ಸ್ ಬರ್ತಾವಿಲ್ಲ. ಓಕೆ, ವೆರಿ ಅವು ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂದ್ರೆ ವಿದಿನ್ ಸ್ಟೆಪ್ ಒಳಗೆ ಆಗುತ್ತೆ. ಕೆಲವೊಂದು ಜನ ನೋಡಿರಂಗಿಲ್ಲ ಈ ಉತ್ತರ. ಓಕೆ. ಎಸ್. 12th ಒನ್, ನೀಡಿರುವ ಬಾರ್ ಗ್ರಾಫ್ನಲ್ಲಿ 2018-2021ವರೆಗಿನ ಭಾರತದಲ್ಲಿ ಹತ್ತಿ ರಫ್ತುವನ್ನು ಡೇಟಾವನ್ನು ತೋರಿಸುತ್ತದೆ. ನೀಡಿರುವ ಬಾರ್ ಗ್ರಾಫ್ನಲ್ಲಿ ಅಧ್ಯಯನ ಮಾಡಿ ಪ್ರಶ್ನೆಗಳಿಗೆ ಉತ್ತರಿಸಿ. ಯಾವ ವರ್ಷದಲ್ಲಿ ಪ್ರತಿ 1000 ಟನ್ಗಳ ಮೌಲ್ಯ ಕನಿಷ್ಠವಾಗಿದೆ? ಕನಿಷ್ಠ ಅಂತಂದರೆ ಕಡಿಮೆ ಆಗಿದೆ ಅಂತ ಕೇಳ್ಯಾರ ಅವರು. ಕಡಿಮೆ ಆಗಿದೆ ಅಂತಂದಾಗ ಟೋಟಲು ಇಲ್ಲಿಂದ ಮಾಡ್ಕೊತ ಬರ್ಬೇಕು ನಾವು. 450ಇಂದ ವ್ಯಾಲ್ಯೂ ಕಡಿಮೆ ಆಗೈತೆ ಅಂದ್ರೆ ಈ 450 ಡಿವೈಡೆಡ್ ಬೈ 1 ಇದು ಏನು, 450 ಡಿವೈಡೆಡ್ ಬೈ 350. ಅದೇ ರೀತಿ ನೆಕ್ಸ್ಟು 350 ಡಿವೈಡೆಡ್ ಬೈ 280, ಆಮೇಲೆ 410 ಡಿವೈಡೆಡ್ ಬೈ 348. ಇದು ಸಿಂಪ್ಲಿಫಿಕೇಷನ್ ಮಾಡಿದ್ಮೇಲೆ ಎಷ್ಟು ಬರೋದ್ರಿ, ಈ 0 ಇದೊಂದು ಅಂತಂದ್ರೆ ಇದು 109/7 ಅಂತಂದ್ರೆ 1.28 ಬಂತು. ಹೌದಾ. ನೆಕ್ಸ್ಟ್ ಇದು 5 ಡಿವೈಡೆಡ್ ಬೈ 4 ಅಂತಂದ್ರೆ 1.25 ಆಯಿತು. ಓಕೆ. ನೆಕ್ಸ್ಟು ಈ ಥರ್ಡ್ ಒನ್ನ ಸಿಂಪ್ಲಿಫಿಕೇಷನ್ ಅಂತಂದ್ರೆ 4th ಒನ್ ಐತಲ್ಲ, ಇದನ್ನು ಸ್ಕಿಪ್ ಮಾಡಿ ತಡ್ರಿಲ್ಲ ಒಂದು. ಇಲ್ಲಿ 320 ಅದ ನೋಡ್ರಿ. 320 ಡಿವೈಡೆಡ್ ಬೈ 270. ಇದನ್ನು 32 ಡಿವೈಡೆಡ್ ಬೈ 27. ಈಗ ಆಲ್ರೆಡಿ ಮೇಲಿನ ಸಂಖ್ಯೆ ದೊಡ್ಡದೈತೆ ಅಂತಂದ್ರೆ ನಾ ಇದನ್ನು ಇದರೊಳಗೆ ಬರಿಬೋದಲ್ಲ ಪೂರ್ಣಾಂಕದಲ್ಲಿ. 1:5 ಡಿವೈಡೆಡ್ ಬೈ 27. ಹೌದಾ. ಇನ್ನೂ ಒಂದು ಅದ ಏನು, 410 ಡಿವೈಡೆಡ್ ಬೈ 320. ಈ 0 ಹೋಯಿತು. ಇದೂ ಕೂಡ ನಾನು ಮೇಲ್ಗಡೆ ದೊಡ್ಡದೈತೆ ಅಂದ್ರೆ 1:1 ಒಂದು ನಿಮಿಷ, ಹಿಂದ್ಗಡೆ ಸಂಖ್ಯೆ ಏನದ ನೋಡ್ತೀನಿ. ಮೋಸ್ಟ್ಲಿ ಚೇಂಜ್ ತೊಗೊಂಡಿನಿ. 348 ಅದ. 410 ಡಿವೈಡೆಡ್ ಬೈ 348 ಅದ. ಒಂದು ಸೆಕೆಂಡ್. 348 ಅದ. ಅಂದರೆ ಇಲ್ಲಂತೂ 0 ಅಂತೂ ಸಿಂಪ್ಲಿಫಿಕೇಷನ್ ಆಗಂಗಿಲ್ಲ. ಹೌದಾ. ಇನ್ನೊಂದು ಸಲ ಬರೀತೀನಿ, ಡೋಂಟ್ ವರಿ. ಕನ್ಫ್ಯೂಸ್ ಮಾಡ್ಕೊಂಡು ಬೇರೆ ನಂಬರ್ಸ್ ತೊಗೊಂಡ್ರು ನಿಮಗೂ ತಪ್ಪಾಗುತ್ತೆ, ನೋಡ್ಕೊಂಡು ಮಾಡಿರಿ. 348. ಈಗ ಆಲ್ರೆಡಿ ಮೇಲಿನ ಸಂಖ್ಯೆ ಭಿನ್ನರಾಶಿ ಒಳಗೆ ದೊಡ್ಡದೈತೆ ಅಂತಂದ್ರೆ ಇದನ್ನು ಭಿನ್ನರಾಶಿ ಒಳಗೆ ನಾವು ಬರಿಬೋದಲ್ಲ, 348 ಬರಿಬೋದು. ಹೌದಾ. ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ಬೋದು ಏನು, ಇವು ಎರಡು ಅಂತೂ ಬಹಳ ಚಿಕ್ಕ ದೊಡ್ಡದದ 1.27. ಇಲ್ಲಿ ನೋಡಿ 0 ಪಾಯಿಂಟ್ದಾಗ ಬರ್ತಾವೆ. ಹೌದಾ. ಇದು ಥರ್ಡ್ ಒನ್ನು, ಆಮೇಲೆ ಇವು ಎರಡು ಕಂಪೇರ್ ಮಾಡ್ಬೇಕು ನಾವು. ಈಗ ನಂಗೆ ಒಂದಂತೂ ಎರಡು ಕಡೆ ಸೇಮ್ ಅದ. ಹೌದಾ. ಇಲ್ಲಿನೂ ಒಂದದ,
ನನಗೆ ಒಂದು ಬೇಕಾಗಿಲ್ಲ, ಈ ಭಿನ್ನರಾಶಿಗಳನ್ನ ಅಷ್ಟೇ ತೊಗೊತೀನಿ ನಾನು. RPF ಹೇಳುವಾಗ ಹೇಳಿದ್ದು ನಾನು. ಹಾಂ, ಈಗ ನೋಡಿರಿ ಏನೇನದ 5/27 ಅದ, ಆಮೇಲೆ 62/348 ಅದ. ಇದ್ರಾಗ ಯಾವ ಸಣ್ಣದು ಬರ್ತದೆ, ಯಾವುದು ದೊಡ್ಡದು ಬರುತ್ತಲ್ಲ ಅದು. ಯಾಕಂತಂದ್ರೆ ಕೆಳಗಿನ ಸಂಖ್ಯೆ ಚಿಕ್ಕದಿದೆ. ಇದನ್ನು ಡಿವೈಡ್ ಮಾಡಿರಿ. 5 1 5 5 25, 5 4 62ರಲ್ಲಿ ಹೊಡೆದ್ರೆ ಇದು 5.5 ಬಂತು. ಹೌದಾ? ಅಂದ್ರೆ ಇದು ದೊಡ್ಡದೈತೆ, ಅಂದ್ರೆ ಇದು ನಮ್ಮದು ಕಡಿಮೆ ಅದ ಅಂತಂದ ವ್ಯಾಲ್ಯೂ. ಅಂತಂದ್ರೆ 5.5 ಬಂದದಂದ್ರೆ ಇದು ಯಾವ ವರ್ಷದ ಲಾಸ್ಟ್ ಅದ ಅಂದ್ರೆ 2018ನೇ ವರ್ಷದ್ದು ನಮ್ಮದು ಏನದ ಮೌಲ್ಯ ಟನ್ಗಳಲ್ಲಿ ಕನಿಷ್ಠವಾಗಿದೆ, 2018ರಲ್ಲಿ ಕಡಿಮೆ ಆಗೈತಿ. ಈ ರೀತಿ ಕಂಪ್ಯಾರಿಸನ್ ಮಾಡ್ಕೊತ ಬರಬೇಕು. ಹೌದಾ? ವ್ಯಾಲ್ಯೂಸ್ ಸರ್ ಸಿಂಪ್ಲಿಫಿಕೇಷನ್ ಮಾಡೋದು. ನಿಮ್ಮ ಸಿಂಪ್ಲಿಫಿಕೇಷನ್ ಎಷ್ಟು ಸ್ಪೀಡ್ ಇರುತ್ತೋ ಅಷ್ಟು ಬೇಗದಲ್ಲಿ ಆನ್ಸರನ್ನು ಕೈಗೊಳ್ಬೋದು. ಇದು ನೋಡಿರಿ, ಇದು ನೀವು ಈ ಭಿನ್ನರಾಶಿಗಳ ಅತಿ ದೊಡ್ಡದು ಯಾವುದು ಚಿಕ್ಕದು ಯಾವುದು ಕಂಡುಹಿಡ್ತಿರಲ್ಲ, ಅವಾಗ ಹೇಳಿದ್ದ ಮೆಥಡ್ ಇದು ಇಲ್ಲಿ ಯೂಸ್ ಆಗುತ್ತೆ ನೋಡಿರಿ. ಗ್ರಾಫಲ್ಲಿ 100% NTPC ಆಗಲಿ, ನೀವು RRB ಗ್ರೂಪ್ ಡಿ ಬರೀರಿ ಅಥವಾ RPF ಬರೀರಿ, ಈ ಥರದ ಪ್ರಶ್ನೆಗಳು 100% ಇರ್ತವೆ. ಓಕೆ, ಎಸ್. ನೆಕ್ಸ್ಟ್ ಹೋಗೋಣ್ರಿ 13th ಕ್ವಶನ್. ಕೊಟ್ಟಿರುವ ಬಾರ್ ಗ್ರಾಫ್ನಲ್ಲಿ ತೋರಿಸುತ್ತದೆ ವಿದ್ಯಾರ್ಥಿಗಳ ಸಂಖ್ಯೆಯ ಡೇಟಾ ಸಂದರ್ಶನಕ್ಕೆ ಯಾರನ್ನು ಕರೆಯಲಾಗಿತ್ತು. 3ರಿಂದ XYZ ಕಂಪನಿಯಿಂದ ವಿವಿಧ ಸಂಸ್ಥೆಗಳು ABC ವರ್ಷಗಳಲ್ಲಿ ಬಾರ್ ಅನ್ನು ಅಧ್ಯಯನ ಮಾಡಿ ಗ್ರಾಫ್ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿ. ಈ ರೀತಿ ಗ್ರಾಫ್ ಅದ, ಮಿಡಲ್ಲು ಒಂದು ಲೈನ್ ಅದ ಇಲ್ಲಿ, ಅದು ಗ್ಯಾಪ್ ಆಗಿದೆ ಗ್ರಾಫ್ ಒಳಗೆ. ಇಲ್ಲೇ ಐತೆ ನೋಡಿರಿ, 100 ಇತ್ತಲೆ 110 120 92 ಈ ಥರ ಐತಿ. ಕ್ವಶನ್ ಏನದ ನೆಕ್ಸ್ಟ್ ಪೇಜ್ ಒಳಗದ ನೋಡಿರಿ. 2018ರಿಂದ 2020ರವರೆಗಿನ ಅವಧಿಯಲ್ಲಿ ಇನ್ಸ್ಟಿಟ್ಯೂಟ್ನಿಂದ ಸಂದರ್ಶನಕ್ಕೆ ಕರೆದ ವಿದ್ಯಾರ್ಥಿಗಳ ಸರಾಸರಿ ಸಂಖ್ಯೆಯ ಅನುಪಾತ ಮತ್ತು ಅದೇ ವರ್ಷದಲ್ಲಿ ಇನ್ಸ್ಟಿಟ್ಯೂಟ್ ಬಿ ಇಂದ ಸಂದರ್ಶನಕ್ಕೆ ಕರೆದ ವಿದ್ಯಾರ್ಥಿಗಳ ಸರಾಸರಿಗಳ ಅನುಪಾತ ಎಷ್ಟು. ಸಿ ಮತ್ತು ಡಿಗಳ ಬಗ್ಗೆ ಕೇಳ್ಯಾರ. ಸಿ ಬಗ್ಗೆ ಮತ್ತು ಡಿ ಬಗ್ಗೆ. ಸಿ ಅಂದರೆ ಯಾವುದು, ಇಲ್ಲಿ ಕಲರ್ದವ ನೋಡ್ರಿ. ಸಿ ಅಂದರೆ ಯಾವ್ದು ರೀ, ಬ್ಲೂ ಕಲರ್ ಇದ್ದದ್ದು ಎಲ್ಲ ಸೇರಿಸ್ಬೇಕು. ಸಿ ಕಲರ್ ಇದ್ದದ್ದು 2018ರಿಂದ 2020, ಇದು 3 ವರ್ಷದ ಅಷ್ಟೇ ಹೇಳ್ಯಾರ ಅವರು. ಓಕೆ, ಇಲ್ಲಿ ಸಿ ಎಷ್ಟು ಬರುತ್ತೆ ನೋಡಿರಿ. ಸಿ ಅಂದರೆ ಲಾಸ್ಟ್ 108, 208, 208 ಅಂದರೆ 80, ವೆರಿ ಸಾರಿ ತಡ್ರಿ. ಸಿ ಅಂದರೆ ಲಾಸ್ಟ್ ಒನ್. ಎಸ್, ಎಷ್ಟು ಬಂತು, 2 3 ಆಯಿತು, 288, 288. ಎಸ್, ಸಿದ ಎವರೇಜ್ ಎಷ್ಟು ಬಂತು ರೀ, ಟೋಟಲು 288 ಆಗುತ್ತೆ. ಅದೇ ರೀತಿ ಬಿದು ನೋಡಿರಿ, ಬಿದು 100, 200, 312 312 ಆಗುತ್ತೆ. ಇದು ಮತ್ತು ಇದನ್ನು ನೆಕ್ಸ್ಟ್ ಇಲ್ಲೇ ನೆಕ್ಸ್ಟ್ ಪೇಜ್ ಒಳಗೆ ಬರೀನು, ಅಲ್ಲೇ ಐತೆ ನಮ್ಮ ಕ್ವಶನ್. ಸಿ 288, ಸಿ ಎಷ್ಟು ಅದ ರೀ 288. ಇವುಗಳು ನೀವು ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡಿರಿ, ನಾ ಡೈರೆಕ್ಟ್ ಕೌಂಟ್ ಮಾಡಿ ಬರೀತೀನಿ. ಇದ್ರ ಮೇಲೆ ನೀವು 100% ಕ್ವಶನ್ ಬರ್ತಾವೆ. ಸಿಂಪ್ಲಿಫಿಕೇಷನ್ 4 7 4 2 28, 4 7 4 8 ಮತ್ತು 6 6 1 6 2 12, 6 1 6 3 ಅಂದರೆ 12:13, 12 ಅನುಪಾತ 13, 12 ಅನುಪಾತ 13. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಗ್ರಾಫ್ಗಳ ಮೇಲೆ ಸಪ್ರೇಟ್ ಮಾಡೋಣತ್ತೀರಿ, ಅದೊಂದು ದಿವಸ ನಾನು ಟೈಮ್ ತೊಗೊಂಡು ಮಾಡ್ತೀನಿ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ 14th ಒನ್. ಜಾನ್ 30 km/h ವೇಗದಲ್ಲಿ 90 km ದೂರವನ್ನು ಕ್ರಮಿಸಿದರೆ ಗಂಟೆಗೆ 60 km ವೇಗದಲ್ಲಿ ಹಿಂತಿರುಗಿದರೆ ಅವನ ಸರಾಸರಿ ವೇಗವನ್ನು ಕಂಡುಹಿಡಿಯಿರಿ. ಸರಾಸರಿ ವೇಗ ಎವರೇಜ್ ಸ್ಪೀಡ್ ಈಕ್ವಲ್ ಟು 2xy ಡಿವೈಡೆಡ್ ಬೈ x ಪ್ಲಸ್ ವೈ ಫಾರ್ಮುಲಾಗೆ ಹಾಕಿರಿ. x ಮತ್ತು yಗಳು ಎರಡು ವೇಗಗಳು. 230 × 60 ಡಿವೈಡೆಡ್ ಬೈ 90. ಈ 0 ಈ 0 3 1 3 3 3 1 3 20 20 × 2 ಅಂತಂದ್ರೆ 40 km/h ಅವನು ಸರಾಸರಿ ವೇಗದಲ್ಲಿ ಚಲಿಸ್ತಾನೆ. ಲಾಸ್ಟ್ ಒನ್ 15 ಕ್ವಶನ್ಸ್, ಲಾಸ್ಟ್ ಒನ್. ಹಾಂ, ಈ ರೀತಿ ಸಿಂಪ್ಲಿಫಿಕೇಷನ್ ಮೇಲೆ ಕೇಳ್ಯಾರ ನೋಡ್ರಿ. 5³ × 27 × 10⁻³
ಡಿವೈಡೆಡ್ ಬೈ 5⁶ ಇಂಟು 3⁻², ಇಂಟು 4. ಇದನ್ನು ಸಿಂಪ್ಲಿಫಿಕೇಷನು. ಇದರಲ್ಲಿ ಒಂದರಲ್ಲೇ ಹೊಡೆದ್ರೆ ತಿಕೋರಿ, ಒಂದು ನಿಮಿಷ ತಗೋತೀನಿ. ಎಸ್, ಈಗ 5⁵, 5⁵ ತೆಗೆದ್ರೆ ಇಲ್ಲಿ 5⁵ ಅಷ್ಟು ಉಳಿತು. ಓಕೆ, ನೆಕ್ಸ್ಟು 3² 9 ಆಗುತ್ತಾ, 3 9 1 9, 3 27. ಡನ್. ನೆಕ್ಸ್ಟು 5⁵2 ಅದ ಅಂದ್ರೆ 3 ಅದ ಅಂದರೆ ಇಲ್ಲಿ ನೋಡಿರಿ 10⁵3 ಅಂದರೆ ಎಷ್ಟು ಹೋಗುತ್ತೆ, ಇದು ಒಂದರಲ್ಲೇ ಇದೆ, ಈ ಎರಡರಲ್ಲೇ ಅಂದರೆ 2⁵3 ಉಳಿತು. ಓಕೆ, ಡನ್. ನೆಕ್ಸ್ಟ್ ಈಗ 4 2 ಕ್ಯೂಬ್ ಅಂದರೆ 8 ಆಗುತ್ತೆ. 4 1 4, 2 8, ಉಳಿದದ್ದೇನು 3 2 ಅಂತಂದರೆ ಎಷ್ಟು ಬಂತು, 6. ಓಕೆ, ವೆರಿ ಇಂಪಾರ್ಟೆಂಟ್ ಶಾರ್ಟ್ಕಟ್. ಈ ರೀತಿ ಸಿಂಪ್ಲಿಫಿಕೇಷನ್ ಪ್ರಕಾರ ನಿಮ್ಗೆ ಲೆಕ್ಕಗಳು 2022ರಲ್ಲಿ ಕೆಲವೊಂದು ಶಿಫ್ಟ್ಗಳಲ್ಲಿ ಕ್ವಶನ್ಗಳು ಈ ಥರ ಬಂದವ. ಮುಂದಿನ ಕ್ಲಾಸ್ಗಳಲ್ಲಿ ಏನು ಮಾಡೋಣ, ನೆಕ್ಸ್ಟ್ ಇದೇ ರೀತಿ ಕ್ವಶನ್ಗಳನ್ನು ತರ್ತೀನಿ. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ, ನಿಮ್ಗೆ ಯಾವ ಥರ ಬೇಕಲ್ಲ ಕಮೆಂಟ್ ಮಾಡಿರಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೋರಿ, ಭಾಳ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಓಕೆ, ವೆರಿ ಯೂಸ್ಫುಲ್. ಯಾಕಂತಂದ್ರೆ ಪ್ರತಿ ಸಲನೂ ನಾನು ಎಲ್ಲ ನಿಮ್ಮದು ಸೆಂಟ್ರಲ್ ಗೌರ್ಮೆಂಟ್ ತಕ್ಕಂತೆ ಅಗ್ನಿವೀರ್, SSJD, ಅದೇ ರೀತಿ RPF, ಗ್ರೂಪ್ ಡಿ, NTPCಗೆ ಸಂಬಂಧಪಟ್ಟಂತೆ ಎಲ್ಲ ಸೀರೀಸನ್ನು ತರ್ತಾಯಿದ್ದೀನಿ. ವೆರಿ ಯೂಸ್ಫುಲ್ ಆಗುತ್ತೆ. ಯೂಸ್ ಅಂತ ತಗೋರಿ. ಅದೇ ರೀತಿ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.